ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಏನಂತಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಏನು ಧರ್ಮಸ್ಥಳ ಫುಲ್ ಲಾಗೇನು ಮಾಡ್ತಾ ಇಲ್ಲ, ಸಮ್ ಗ್ಲಿಮ್ಸ್ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಅದರಿಂದ ತುಂಬ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೂಡ ತಿಳಿಸ್ಕೊಡೋಣ ಅಂತೇಳಿ. ಸೊ ಇದನ್ನು ನನಗೆ ಹೇಳುವ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಇನ್ನೂ ಮಾಡಬೇಕು ಚೆನ್ನಾಗಿ ವೀಡಿಯೋಸ್ ಅಂತೇಳಿ ನನಗೆ ಫೀಲ್ ಆಗುತ್ತೆ. ಬಿಕಾಸ್ ಇಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ನನಗೆ ಮಾಡಬೇಕು ಅಂತ ನನಗೆ ಇನ್ಸ್ಪೈರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಯಾವ ಥರ ವೀಡಿಯೋಸ್ ಕಂಟೆಂಟ್ ಮಾಡಬೇಕು ಅಂತ ಖಂಡಿತವಾಗ್ಲೂ ನೀವು ಸಜೆಷನ್ ಕೊಡಿ, ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಏನಿಲ್ಲ, ತುಂಬ ದಿನದಿಂದ ನಮ್ಮಮ್ಮ ಅಂತಿದ್ರು, ಚಿಕ್ಕ ಶಿವಾನಿ ಹುಟ್ಟಿದ್ನಿಂದನೂ ಹೇಳ್ತಾಯಿದ್ರು ಹೋಗೋಣ ಶಿವಾನಿ ನೋಡೋಕ್ಕೆ ಹೋಗೋಣ ಅಂತ. ಪಾಪ ಅಮ್ಮ ಅಂತೂ ನೋಡಲಿಕ್ಕೆ ಹೋಗಿರಲಿಲ್ಲ. ಸೊ ನಾವು ಹೋಗಿದ್ವಿ, ನಾವು ಚಿಕ್ಕ ಹುಟ್ಟಿದ ತಕ್ಷಣ ಒಂದು 6 ಮಂತ್ ಹಂಗೇನಾಗಿತ್ತು ಗೊತ್ತಿಲ್ಲ, ನೆನಪಿಲ್ಲ. ಸೊ ಹೋಗಿದ್ವಿ. ಇವಾಗ ಶಿವಾನಿ ಅಂತೂ ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಆವಾಗ ಚೆನ್ನಾಗಿತ್ತು ನೋಡಲಿ. ಅಂದರೆ ನಾವು ಮೊದಲು ಚಿಕ್ಕದಿರುವಾಗ ನನ್ನ ಮೈಯಲ್ಲಿ ಫುಲ್ಲು ಕಜ್ಜಿಗಳು ಬಂದಿತ್ತು. ಅದು ಒಂಥರ ಕೆಡು ಅಂತಾರೆ ನಮ್ಮ ಕಡೆ. ಸೊ ಅದಕ್ಕೆ ಏನಂತಾರೆ ಅಂತ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವೇನಂತ ಅಂದ್ವಿ, ತುಂಬ ದೇವಸ್ಥಾನಗಳಿಗೆ ಹರಕೆಲ್ಲ ಇಟ್ಟಿದ್ವಿ. ಸೊ ಅದು ಕ್ಲಿಯರೇ ಆಗಿರಲಿಲ್ಲ. ಆಮೇಲೆ ಅಂದಿದ್ವಿ ಧರ್ಮಸ್ಥಳದ ಆನೆಗೆ ಸೌತೆಕಾಯಿ ಕೊಡ್ತೀವಿ ಅಂಥೇಳಿ. ಸೊ ಆವಾಗ ಏನಾಯಿತು ಅಂತಂದರೆ ಒಂದು 1 ಮಂತ್ ಒಳಗಡೆ ಕ್ಲಿಯರ್ ಆಯಿತು. ಸೊ ತುಂಬ ಅರೌಂಡ್ ಒಂದು 5 ಇಯರ್ಸೇ ಜಾಸ್ತಿನೇ ಆಗಿದೆ. ಸ್ವಲ್ಪ ಚಿಕ್ಕವಳೇ ಇದ್ದೆ, ನಾನು 10th ಹಂಗೇನೇ ಇದ್ದೆ. ಇವಾಗ 5-7 ಇಯರ್ಸ್ ಆಗ್ತಾ ಬಂತು. ಸೊ ಅದು ಇನ್ನೂ ಕೊಟ್ಟಿರಲಿಲ್ಲ, ಹಾಗೆ ಅದನ್ನು ಸಹ ಕೊಡೋಣ ಅಂಥೇಳಿ ಬಂದಿದ್ವಿ. ಬಟ್ ಇವಾಗ ಏನಾಗಿದೆ ಅಂತಂದರೆ ತುಂಬ ಲಾಕ್ ಮಾಡಿದ್ದಾರೆ. ಮೊದಲು ಟಚ್ ಮಾಡೋಕ್ಕೆಲ್ಲ ಬಿಡ್ತಾಯಿದ್ರು. ಅಂದರೆ ಅಷ್ಟು ಲಾಕ್ ಸಿಸ್ಟಮ್ ಇರಲಿಲ್ಲ. ನಾವು ಟಚ್ ಮಾಡ್ತಾಯಿದ್ವಿ ಸೊಂಡಿಲೆಲ್ಲ. ಬಟ್ ಇವಾಗ ಟಚ್ ಮಾಡಲಿಕ್ಕಲ್ಲ, ತುಂಬ ದೂರದಿಂದ ನೋಡಬೇಕು. ಸೊ ಏನಾದರೂ ಇರ್ಬೋದು ರೀಸನ್. ಸೊ ಏನಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಗೊತ್ತಿಲ್ಲ ನನಗೇನಂತೇಳಿ. ಬಟ್ ಖುಷಿ ಆಗುತ್ತೆ, ದೂರದಿಂದ ನೋಡೋಕ್ಕೂ ಖುಷಿ ಅನಿಸುತ್ತೆ. ಸೊ ಆವಾಗಲೂ ಖುಷಿ ಇತ್ತು, ತುಂಬ ಟಚ್ ಮಾಡ್ತಾಯಿದ್ವಿ, ಆಟ ಆಡ್ತಾಯಿದ್ವಿ. ಅದ್ರ ಸೊಂಡಿಲೆಲ್ಲ ಹೆಂಗೆ ಮಾಡ್ತಾಯಿತ್ತು. ಸೊ ಚೆನ್ನಾಗಿತ್ತು ಆವಾಗಲೂ. ಸೊ ಇವಾಗ ಏನಾದರೂ ರೀಸನ್ಸ್ ಇರುತ್ತೆ, ಬಿಹೈಂಡ್ ಏನಾದರೂ ರೀಸನ್ಸ್ ಇರುತ್ತೆ, ನಾವೇನಂತ ಹೇಳೋಕ್ಕೆ ಗೊತ್ತಿಲ್ಲ ಅಲ್ವಾ. ಸೊ ಯಾರಿಗಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನೆಕ್ಸ್ಟ್ ವೀಡಿಯೋ ಇರ್ತೀನಿ. ಸೊ ನನಗಂತೂ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ, ಮತ್ತು ನಾನು ಕೇಳಲಿಕ್ಕೂ ಹೋಗಿಲ್ಲ. ಅಲ್ಲಿ ಯಾರೂ ಇರಲಿಲ್ಲ ಮಾತಾಡಲಿಕ್ಕೆ ಅಷ್ಟು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಏನಿಲ್ಲ, ಸಮ್ ಗ್ಲಿಮ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗೂ ಶೇರ್ ಮಾಡಿ, ಓಕೆನಾ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.